ನೋಡು ಬಾನೆತ್ತರ ನೆತ್ತರ ಬೆಳಗು ಸೂರ್ಯನ ತಡೆದಂತೆ ಭೂಮಿ ಬಾನು ಮನ ಮಂದಿರ ಹಂದಿರ ಜಗವೇ ಸೇರಿದಂತೆ. ನೀವೇನೀಗ RCB ಮೇಲೆ ಏನು ಸಾಂಗ್ ಮಾಡಿದಿರೋ ಅದನ್ನ ನಮ್ಮ ವೀಕ್ಷಕರಿಗೆ ಒಂದು ಸರ್ತಿ ಕೇಳಿಸ್ಬೋದು ನೀವು. ನೋಡು ನೋಡು ಬಾನೆತ್ತರ ನೆತ್ತರ ಬೆಳಗು ಸೂರ್ಯನ ತಡೆದಂತೆ ಭೂಮಿ ಬಾನು ಮನ ಮಂದಿರ ಹಂದಿರ ಜಗವೇ ಸೇರಿದಂತೆ. ಎಂದೆಂದು ಒಂದೇ ಗುರಿಯೊಂದೇ ಗೆಲ್ಲೋದೇ ಸರಿ ಎಂದೆಂದು ನಾವು ಜೊತೆ ನಿಲ್ಲೋರೇ ಮರಿ. ನೋಡು ನೋಡು ಬಾನೆತ್ತರ ನೆತ್ತರ ಬೆಳಗು ಸೂರ್ಯನ ತಡೆದಂತೆ ಭೂಮಿ ಬಾನು ಮನ ಮಂದಿರ ಹಂದಿರ ಜಗವೇ ಸೇರಿದಂತೆ. ಎಂದೆಂದು ಒಂದೇ ಗುರಿಯೊಂದೇ ಗೆಲ್ಲೋದೇ ಸರಿ ಎಂದೆಂದು ನಾವು ಜೊತೆ ನಿಲ್ಲೋರೇ ಮರಿ. ಸೊ ಈ ರೀತಿ ಕಂಟಿನ್ಯೂ ಆಗುತ್ತೆ. ತುಂಬಾ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಮಾಡಿದ್ದೀವಿ. ಇದರಲ್ಲಿ ಒಂದು ಹುಕ್ ಟ್ಯೂನ್ ಅಂತ ಇದೆ, RCB ಅಂತ ಒಂದು ಬರುತ್ತೆ. ಸೊ ಅದು ಸ್ವಲ್ಪ ಇನ್ಸ್ಟ್ರೂಮೆಂಟ್ ಎಲ್ಲ ಇನ್ವಾಲ್ವ್ ಮಾಡಿದ್ದೀವಿ. ಅದು ಸಾಂಗಲ್ಲಿ ಚೆನ್ನಾಗಿ ಕೇಳುತ್ತೆ. ಜೊತೆಗೆ ನೀವೇನಾದ್ರೂ ಮತ್ತೆ ರೊಮ್ಯಾಂಟಿಕ್ ಸಾಂಗು ಮಾಡಿದ್ದೀರಾ ಅಂತ ಹೇಳ್ತಿದ್ರ, ಅದು ಏನಾದ್ರು ಹಾಡಕ್ ಬಯಸ್ತೀರಾ ಅಂದ್ರೆ ಇನ್ನೊಂದು ಇದು ಮುಂಚೆ ಇನ್ನೊಂದು ಸಾಂಗ್ ಮಾಡಿದ್ದು, ಅದು ಕಣ್ಣಲ್ಲೇ ಅಂತ ಇದೆ. ಕಣ್ಣಲ್ಲೇ ಕೂಡಿಟ್ಟ ಮಾತಿನ ಮೌನ ತೀರದ ಆಸೆಗೆ ಪ್ರೀತಿಯ ಈ ಕವನ. ಮಾತಾಡೋ ಮಾತಿನಲ್ಲಿ ನನ್ನೆ ಮರೆತೆ ಬಣ್ಣದ ಹಣತೆ ನನ್ನೋಳ ಕವಿತೆ. ಮಾತಲ್ಲೇ ಮೌನದ ಒಂದು ಅಳತೆ ಪ್ರೇಮದ ಲೋಕಕ್ಕೆ ಪ್ರೀತಿಯ ಕಾಣಿಕೆ. ಈ RCB ಮೇಲೆ ಸಾಂಗ್ ಹೆಂಗ್ ಉಟ್ಕೊಂತು ನಿಮಗೆ? ಬಿಕಾಸ್ ನಿಮ್ಮ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಯು ಆರ್ ಎನ್ IT ಪ್ರೊಫೆಷನ್. ಸೊ IT ಪ್ರೊಫೆಷನ್ ಪ್ಲಸ್ ಪ್ಯಾಷನ್ ಅನ್ನೋದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ? ಈ ಸಾಂಗ್ಗೆ ಲಿರಿಕ್ಸ್ ಹೆಂಗ್ ಉಟ್ಕೊಂತು? ನಿಮ್ಗೆ ಏನ್ ಮೋಟಿವೇಟ್ ಮಾಡ್ತು ಈ ಸಾಂಗ್ ಬರೆಯೋಕೆ? ಸೊ ಬೇಸಿಕಲಿ ಸ್ಪೋರ್ಟ್ ಯಾಕೆ ಚೂಸ್ ಮಾಡೋದಂದ್ರೆ, ನಾನು ಓದಿರೋದು ಪೊಲೀಸ್ ಮಕ್ಕಳ ವಸತಿ ಶಾಲೆ ಧಾರವಾಡಲ್ಲಿ. ಸೊ ಅಲ್ಲಿ ಯಾವ ರೀತಿ ಅಕಾಡೆಮಿಕ್ ಸಿಲೆಬಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು, ಅಷ್ಟೇ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಸಿಂಗಿಂಗು, ಅದಕ್ಕೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಸೊ ಅಲ್ಲಿಂದ ಈ ಥರ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗೋಕ್ಕೆ ನನಗೆ ಇನ್ಸ್ಪೈರ್ ಆಗಿದ್ದು. ವೆನ್ ಇಟ್ ಕಮ್ಸ್ ಟು ಸಾಂಗ್ ಅಲ್ಲ, ಅಲ್ಲಿ ಏನಾಗ್ತಿದೆ, RCB ನೋಡಿದ್ರೆ 18 ವರ್ಷ ಆಯಿತು. ಸೊ ಯಾವತ್ತು ಕಪ್ ಗೆದ್ದಿಲ್ಲ. ಬಟ್ ಆದ್ರೂ ಡೇ ಬೈ ಡೇ ಇಟ್ಸ್ ಕ್ರೇಜ್ ತುಂಬ ಜಾಸ್ತಿ ಆಗ್ತಿದೆ. ಈಗ ನೋಡಿದ್ರೆ ವರ್ಲ್ಡಲ್ಲೇ ಟಾಪ್ 5th ಲೀಗ್ ಟೀಮ್ ಅಂದರೆ ಅದು RCB. ಇಟ್ಸ್ ಬಿಕಾಸ್ ಆಫ್ ಅದು ಪ್ಯಾಷನ್ ಇರುತ್ತೆ, ತುಂಬ ಫಾಲೋವರ್ಸ್ ಇದ್ದಾರೆ. ಆ ಥರ ಟೀಮು ಹಾಗೆ ಇದೆ. ತುಂಬ ಪ್ಲೇಯರ್ಸು ಕ್ಲಾಸಿಕಲ್ ಪ್ಲೇಯರ್ಸ್ ಇದ್ದಾರೆ. ಈಗ ನೀವು ಮುಂಚೆ ತೊಗೊಂಡ್ರೆ ದ್ರಾವಿಡ್ ಆಗ್ಬೋದು, ಕುಂಬ್ಳೆ ಆಗ್ಬೋದು, ಆಮೇಲೆ ಈಗ ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್ ಆಗ್ಬೋದು, ಕ್ರಿಸ್ ಗೇಲ್, ತುಂಬ ಜನ ನಾನು ತುಂಬ ಫಾಲೋ ಮಾಡ್ತೀನಿ ಸ್ಪೋರ್ಟ್ಸ್. ಸೊ ಅದೇ ರೀತಿ ಸಾಂಗ್ ನೆತ್ತರ ನೆತ್ತರ ಬೆಳಗು ಸೂರ್ಯನ ತಡೆದಂತೆ ಭೂಮಿ ಬಾನು ಮನ ಮಂದಿರ ಹಂದಿರ ಜಗವೇ ಸೇರಿದಂತೆ. ಎಂದೆಂದು ಒಂದೇ ಗುರಿಯೊಂದೇ ಗೆಲ್ಲೋದೇ ಸರಿ ಎಂದೆಂದು ನಾವು ಜೊತೆ ನಿಲ್ಲೋರೇ ಮರಿ. ಆಮೇಲೆ ಸಾಂಗ್ ನನ್ನ ಕಾಂಪೋಸಿಷನ್, ನಮ್ಮ RCB ಸಾಂಗ್ ಕಾಂಪೋಸಿಷನ್ ಅಂತ ತಗೊಂಡಾಗ ಇದರಲ್ಲಿ ಒಂದು ಶ್ಲೋಕ ಆ್ಯಡ್ ಮಾಡಿದ್ದೀವಿ, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಸೊ ಆ ಶ್ಲೋಕದ ಅರ್ಥ ಏನಪ್ಪ ಅಂದರೆ, ಅಂಟಿಲ್ ಅನ್ಲೆಸ್ ವಾಟ್ ವಿ ವಾಂಟ್, ಅಂದರೆ ನಮ್ಗೆ ಏನು ಬೇಕಲ್ಲ ಅದನ್ನ ಪಡೆಯೋವರೆಗೂ ನಾವು ಪುನಃ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅನ್ನೋದೇ ಅದ್ರದ್ದು ಒಂದು ಅರ್ಥ. ಸೊ ಜಸ್ಟ್ ಬಿಕಾಸ್ RCB ಟೀಮ್ ಟ್ರೋಫಿ ಗೆದ್ರೆ ಮಾತ್ರ ಸಪೋರ್ಟ್ ಮಾಡ್ತೀವಿ ಅಂತಲ್ಲ, ನಾವು ಎನಿ ಟೈಮ್ ನಾವು RCB ಜೊತೆಗೆ ಇರ್ತೀವಿ ಅಂತ ಸಾಂಗಲ್ಲಿ ಇರೋದು. ಮುಂದೆ ನೀವು ಪ್ರೊಫೆಷನಲ್ ಆಗಿ IT ಕಂಟಿನ್ಯೂ ಮಾಡ್ಬೇಕಂತ ಅಥವಾ ಪ್ಯಾಷನ್ ಅನ್ನೇ ಫುಲ್ ಟೈಮ್ ಅದಕ್ಕೆ ಪ್ಯಾಷನ್ಗೆ ಕೊಟ್ಟು ಅದನ್ನೇ ಫುಲ್ ಟೈಮ್ ಆಗಿ ಮಾಡಿ ಏನೋ ಫುಲ್ ಟೈಮ್ ಅಚೀವ್ಮೆಂಟ್ಸ್ ಅಥವಾ ಫುಲ್ ಟೈಮ್ ಅಂದ್ರೆ ಇದಕ್ಕೆ ಕನ್ನಡ ಚಿತ್ರರಂಗ ಏನಾದರೂ ನೀವು ಮಾಡಬೇಕು ಅಂತ ಏನಾದ್ರು ಇಟ್ಕೊಂಡಿದ್ದೀರಾ ಅಂತ? ಇಲ್ಲ, ಯಾಕಂದ್ರೆ ಅದು ಇನ್ನೂ ತುಂಬಾ ದೊಡ್ಡ ಗೋಲ್ ಆಯ್ತು. ಬಟ್ ಅಲ್ಲಿ ರೀಚ್ ಆಗೋ ಮುಂಚೆ ಸ್ವಲ್ಪ ತುಂಬಾ ಅಪ್ಡೇಟ್ಸ್ ಮಾಡೋದಿದೆ ನಮ್ಮಲ್ಲೇನೆ. ಫಸ್ಟ್ ಥಿಂಗ್ ಅಂದ್ರೆ ಕಲಿಯೋದು, ಮ್ಯೂಸಿಕಲ್ಲಿ ತುಂಬಾ ಕಲಿಯೋದಿದೆ. ನೋಟ್ಸ್ ಆಗ್ಬೋದು, ಟ್ಯೂನ್ಸ್ ಆಗ್ಬೋದು, ಆಮೇಲೆ ಸ್ವರಗಳು, ರಾಗಗಳು, ಅವನ್ನೆಲ್ಲ ಕಲಿಬೇಕಾಗುತ್ತೆ. ಕಂಪೋಸಿಷನ್ಗೂ ಅವೆಲ್ಲ ತುಂಬ ಮುಖ್ಯ. ಈಗ ಹಿಂದೂಸ್ತಾನಿ ಅಂತ ಬಂದರೆ ತುಂಬ ರಾಗಗಳಿದ್ದಾವೆ,
ಅವನ್ನೆಲ್ಲ ಈ ಸಂಗೀತ ಎಲ್ಲ ಹೆಂಗ್ ಕಲಿತ್ರಿ ನೀವು? ಯಾವಾಗಿಂದ ಪ್ಯಾಷನ್ ಸ್ಟಾರ್ಟ್ ಆಯ್ತು? ಪ್ಯಾಷನ್ ಅದೇ ಹೇಳಿದ್ನಲ್ಲ, ಅವಾಗ ನಾನು ಯಾವಾಗ ಸಾಂಗ್ ಹಾಡ್ತಾ ಬಂದೆ. ಸೊ ಮುಂಚೆ ನನಗೆ ಅದಾದ್ಮೇಲೆ ಕಾಂಪೋಸಿಷನ್ ಟ್ರೈ ಮಾಡೋಣ ಬಂತು, ಅವಾಗಿಂದ ಸ್ಟಾರ್ಟ್ ಮಾಡಿದ್ದು. ಬಟ್ ಇದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಲಿಕ್ಕೆ ತುಂಬಾ ಟ್ರೈನಿಂಗ್ ತಗೋಬೇಕಾಗುತ್ತೆ. ಇವನ್ ವೋಕಲಲ್ಲಿ ಆಗ್ಬೋದು, ಆಮೇಲೆ ಸ್ವರಗಳು, ರಾಗಗಳು, ಅದರೆಲ್ಲ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಇನ್ವಾಲ್ವ್ಮೆಂಟ್ ಆಗಿ ಆವಾಗ ಅದೆಲ್ಲ ನಮಗೆ ಇನ್ವಾಲ್ವ್ ಅಂದ್ರೆ ನಾವೆಲ್ಲ ಅದನ್ನ ಕರೆಕ್ಟಾಗಿ ಕಲ್ತಾಗ ನಾವು ಅದನ್ನ ಪ್ರೊಫೆಷನಲ್ ಆಗಿ ಮುಂದೆ ತೊಗೊಂಡು ಹೋಗ್ಬೋದು ಅಂತ ನಂಗೆ ಅನ್ಸುತ್ತೆ. ಸೊ ಅಲ್ಲಿವರೆಗೂ ಅದು ಪ್ಯಾಷನ್ ಆಗೇ ಇರುತ್ತೆ. ಬಟ್ ಗೋಲ್ ಏನಿದೆ ಅಂತಂದ್ರೆ ಅದನ್ನ ಚೆನ್ನಾಗಿ ಕಲಿತು, ಯಾಕಂದ್ರೆ ಸಂಗೀತ ಅನ್ನೋದು ಒಂಥರ ಸಾಗರ ಇದ್ದಂಗೆ, ಅದನ್ನ ನಾವು ಎಷ್ಟು ಕಲಿತೀವೋ ಅಷ್ಟು ಅದು ಹಾಗೆ ಬೆಳಿತಾನೆ ಹೋಗುತ್ತೆ. ಸೊ ಸದ್ಯಕ್ಕೆ ನಮ್ಗೇನು ಗೊತ್ತಿಲ್ಲ, ಸ್ವಲ್ಪ ಮ್ಯೂಸಿಕಲ್ಲಿ ಜ್ಞಾನ ತುಂಬಾ ಕಡಿಮೆ ಇರುತ್ತೆ, ಇದ್ದಿದ್ರಲ್ಲೇ ಮಾಡಿರೋದು. ಸೊ ಯಾವಾಗ ನಮ್ಗೆ ಒಂದ್ ಲೆವೆಲ್ಗೆ ನಾವು ಮ್ಯೂಸಿಕ್ನ ಅರ್ಥ ಮಾಡ್ಕೋತೀವಿ, ಆವಾಗ ಮಾತ್ರ ಪ್ರೊಫೆಷನಲ್ ಆಗಿ ಅದನ್ನ ಮುಂದುವರ್ಸೋಣ ಅಂತ ತೀರ್ಮಾನ. ಯಾಕಂದ್ರೆ ಈ ಸಾಂಗ್ ನೀವೇನ್ ಮಾಡಿದ್ರು ಇದು ತುಂಬಾ ವಿಭಿನ್ನವಾಗಿದೆ. ಈ ಒಂದೇ ಸಾಂಗ್ ಅಲ್ಲಿ ನೀವು ಸ್ಪೋರ್ಟ್ಸ್ ತಗೊಂಡ್ ಬಂದಿದ್ದೀರಿ, RCB ತಗೊಂಡ್ ಬಂದಿದ್ದೀರಿ, ಜೊತೆಗೆ ಶ್ಲೋಕನೂ ಹಾಕಿದ್ದೀರಿ. ಸೊ ಇದನ್ನೆಲ್ಲಾನು ಕಂಬೈನ್ ಮಾಡೋ ತರ ಈ ಐಡಿಯಾ ಹೇಗ್ ಬಂತು ನಿಮಗೆ? ಅದೇ ನಾನು ಹೇಳಿರೋ ತರ, ಈಗ ನಾನು ಯಾಕೆ ಆ ಶ್ಲೋಕನ ಇನ್ವಾಲ್ವ್ ಮಾಡಿದ್ದು ಅಂತಂದ್ರೆ, ಇಟ್ಸ್ ರೆಪ್ರೆಸೆಂಟ್ ಅವರ್ ಇಂಡಿಯನ್ ಕಲ್ಚರ್. ಸೊ ನಮ್ಮ ಒಂದು ಸಂಸ್ಕೃತಿನೇ ನಮಗೆ ಹೇಳ್ಕೊಡುತ್ತೆ ಯಾವತ್ತು ಗಿವ್ ಅಪ್ ಮಾಡಬಾರ್ದು, ಯಾವತ್ತು ನಾವು ಸೋಲ್ ಒಪ್ಕೋಬಾರ್ದು ಅಂತ. ಸೊ ಅದನ್ನೇ ಆ್ಯಡ್ ಮಾಡಿರೋದು. ಅದು ಬಿಟ್ಟರೆ ಯೂಶ್ವಲಿ ನಾನು ಸ್ಟೇಟ್ನ ಕರ್ನಾಟಕ ಒಂದು ಕೆಲವೊಂದು ಥಿಂಗ್ಸ್ನ ಇನ್ವಾಲ್ವ್ ಮಾಡಿರೋದು. ಅದು ಬಿಟ್ಟರೆ ಅದು ಕಂಪ್ಲೀಟ್ RCB ಸಪೋರ್ಟಿಂಗ್ ಲಿರಿಕ್ಸೇ ಇದೆ. ಅದು ಇದಾದ್ಮೇಲೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದರೆ ನೆಕ್ಸ್ಟ್ ನಮ್ಮದು ಎನ್ವೈರನ್ಮೆಂಟ್ ಅವೇರ್ನೆಸ್ ಅಂತ ಒಂದು ಪ್ರಾಜೆಕ್ಟ್ ಇದೆ. ಸೊ ಅದರಲ್ಲಿ ನಾವು ಮನುಷ್ಯ ಯಾವ ರೀತಿ ಪರಿಸರನ ದಿನೇ ದಿನೇ ಅದನ್ನ ಹಾಳು ಮಾಡ್ತಾ ಹೋಗ್ತಿದ್ದಾನೆ ಅಂತ ಒಂದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ಅದ್ರ ಮೇಲೆ ಒಂದು ಸಣ್ಣದಾಗಿ ಸಾಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ RCB ಕಪ್ ಗೆದ್ದಿಲ್ಲ. ಸೊ RCB ಗೆದ್ದಿಲ್ಲ. ಅದು ಈ ವರ್ಷ ಅಕಸ್ಮಾತ್ ಏನಾದ್ರು ಗೆದ್ರೆ ಸೊ ನಿಮ್ದು ಏನಾದ್ರು ಗೆದ್ದ ಮೇಲೆ ಏನಾದ್ರು ಆ ತರ ಗೆದ್ದ ಮೇಲೆ ಆದ್ರೆ ವಿಕ್ಟ್ರಿ ಸಾಂಗ್ ಏನಾದ್ರು ಬರುತ್ತಾ ಮುಂದೆ? ಅರ್ಥ ಆಗಿಲ್ಲ ಅಂದ್ರೆ, ಐ ಮೀನ್ ವಿಕ್ಟ್ರಿ ಸಾಂಗ್ ಮೀನ್ಸ್ RCB ಗೆದ್ದ ಮೇಲೆ 18th IPL ಕಪ್ ಗೆದ್ದ ಮೇಲೆ ಆ ತರ ಏನೋ ಕಂಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದ? ಇಲ್ಲ, ಇದು ಆಲ್ರೆಡಿ ಈ ಸಾಂಗ್ ಇರೋದ್ರಿಂದ ಕಪ್ ಗೆಲ್ಲಿ ಬಿಡಿ ಡಸಂಟ್ ಮ್ಯಾಟರ್. ಸೊ ಅದಕ್ಕೆ ಸಾಂಗ್ ಅಲ್ಲಿ ಅದನ್ನೇ ಹೇಳಿರೋದು. ಏನೇ ಇರ್ಲಿ ನಾವು ವಿಲ್ ಸಪೋರ್ಟ್ RCB ಅಂತಾನೆ ಹೇಳಿರೋದು. ಸೊ ಅದಕ್ಕೆ ಕಪ್ ಗೆಲ್ಲೋದು ಬಿಡೋದು ಇಟ್ ಡಸಂಟ್ ಮ್ಯಾಟರ್. ಈಗ ಸದ್ಯಕ್ಕೆ ನೀವು ಮಾಡಿರೋದು RCB ಮೇಲಿದೆ. ಇನ್ನು ಯಾವ್ಯಾವ ತರ ನೀವು ಕಂಪೋಸ್ ಮಾಡಿದಿರಿ ಸಾಂಗ್ಸ್? ಮುಂಚೆ ಒಂದು ಮೆಲೋಡಿ ಸಾಂಗ್ ಇದೆ, ಒಂಥರ ರೊಮ್ಯಾಂಟಿಕ್ ಸಾಂಗ್ ಒಂದು ಸಾಂಗ್ ಇದೆ. ಸೊ ಮುಂದೆ ನಮ್ದು ಇನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕೆಲವೊಂದು, ಈಗ ಎನ್ವೈರನ್ಮೆಂಟ್ ಅವೇರ್ನೆಸ್ ಆಗ್ಬೋದು, ಈಗ June 5th ಪರಿಸರ ದಿನಾಚರಣೆ ಬರ್ತಿದೆ. ಸೊ ಆ ರೀತಿ ಒಂದು ಸಿಂಪಲ್ ಕಾನ್ಸೆಪ್ಟ್ನ ಪಿಕ್ ಮಾಡಿ ಅದ್ರ ಮೇಲೆ ಸಾಂಗ್ನ ಕಂಪೋಸ್ ಮಾಡಬೇಕು. ಥೀಮ್ ಬೇಸ್ಡ್ ಒಂದು ಕಾನ್ಸೆಪ್ಟ್ ತಗೊಂಡು ಅದು ಮಾಡೋದಿದೆ. ಬಟ್ ಆಸ್ ಅ ಪ್ರೊಫೆಷನಲಿಸ್ಟ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡೋದು, ಇದಕ್ಕೆಲ್ಲ ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ಕೋತೀರಿ? ಬಿಕಾಸ್ ಈ ಫೀಲ್ಡ್ ಅನ್ನೋದು ಹೇಗಿದೆ, ಇಟ್ ರಿಕ್ವೈರ್ಸ್ ಅ ಕ್ರಿಯೇಟಿವಿಟಿ. ನೀವು ಹೊಸ ಬರೀಬೇಕು, ಟ್ರೆಂಡಿಂಗ್ ಅಲ್ಲಿ ಇರಬೇಕು. ಇದನ್ನೆಲ್ಲ ಹೆಂಗ್ ಮ್ಯಾಚ್ ಮಾಡ್ಕೋತೀರಿ? ನಾನು ಮ್ಯೂಸಿಕ್ ಕಾಂಪೋಸಿಷನ್ ಸೆಲೆಕ್ಟ್ ಮಾಡಿದ್ದೆ ಕ್ರಿಯೇಟಿವಿಟಿಗೆ. ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಮ್ಯೂಸಿಕ್ ಕಾಂಪೋಸಿಷನ್ ಮಾಡೋದು ಅಥವಾ ಕ್ರಿಯೇಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಇರೋದು. ಕಟ್ಕೊಂಡು ಮಾಡ್ತಿದ್ದೀರಾ ಅಥವಾ ಪ್ರತಿ ಸಾಂಗಿಗೂ ಡಿಫ್ರೆಂಟ್ ಥೀಮ್ ಏನಾದ್ರು ಚೂಸ್ ಮಾಡ್ತಿರ್ತೀರಿ? ಥೀಮ್ ಬೇರೆ ಬೇರೆ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಟೀಮ್ ಅಂದ್ರೆ ಸೌಂಡ್ ಇಂಜಿನಿಯರ್ ಅವರೇ ಇರ್ತಾರೆ, ಮ್ಯೂಸಿಕ್ ಕಾಂಪೋಸಿಷನ್ ನಾನು ಮಾಡ್ತೀನಿ, ಲಿರಿಕ್ಸ್ ರೈಟಿಂಗ್ ನಾನೇ ಮಾಡ್ತೀನಿ. ಬಟ್ ಸಿಂಗಿಂಗ್ ಅಂತ ಬಂದಾಗ ನಾವು ಬೇರೆ ಬೇರೆ ಸಿಂಗರ್ಸ್ನ ಚೂಸ್ ಮಾಡ್ತೀವಿ. ಯಾರಾದರೂ ಈಗ ಫಸ್ಟ್ ಸಾಂಗ್ ನಮ್ಮ ಒಬ್ರು ಜೂನಿಯರ್ ಹಾಡಿದ್ದು, ಈ ಸಾಂಗಲ್ಲೂ ಬೇರೆ ಮುಂಬೈಯಿಂದ ಒಂದಿಬ್ರು ಇನ್ವಾಲ್ವ್ಮೆಂಟ್ ಇದೆ ಈ RCB ಸಾಂಗಲ್ಲಿ. ಸೊ ಅದೇ ರೀತಿ ಯಾರಾದರೂ ವಾಯ್ಸ್ ಮ್ಯಾಚ್ ಆಗುತ್ತೆ ಅಥವಾ ಯಾರಾದರೂ ಪ್ಯಾಷನೆಟ್ ಇದ್ರೆ ಅವ್ರಿಗೂ ಇನ್ವಾಲ್ವ್ ಮಾಡ್ಕೊತೀವಿ. ಬಟ್ ಸೌಂಡ್ ಇಂಜಿನಿಯರಿಂಗ್ ಟೀಮು, ಮ್ಯೂಸಿಕ್ ಕಾಂಪೋಸಿಷನ್ ಟೀಮ್ ಸೇಮ್ ಇರುತ್ತೆ. ಈ RCB ಸಾಂಗ್ ಪರ್ಸನಲಿ ನನಗೆ ಪ್ರತಿಯೊಂದು ವರ್ಡ್ ಮೋಟಿವೇಟ್ ಮಾಡ್ತಾರೆ. ಮೋಟಿವೇಟ್ ಮಾಡಿ ವರ್ಡ್ಸ್ ಕಲೆಕ್ಷನ್ ಆಗಲಿ ಅಥವಾ ಕಂಪೋಸಿಷನ್ ಐಡಿಯಾ ಆಗಲಿ, ಹಿಂಗೆ ಅಂದ್ರೆ ಯಾವ ತರ ಮಾಡ್ತೀವಿ? ಸೊ RCB ಟೀಮ್ ನೀವು ಅದು ಇಷ್ಟು ದಿವಸ ಬಂದಿದ್ದು ನೋಡಿದ್ರೆ ಇಟ್ ಟೋಟ್ಲಿ ಡಿಪೆಂಡ್ಸ್ ಆನ್ ಟ್ರಸ್ಟ್ ಅಂಡ್ ಲಾಯಲ್ಟಿ. ಸೊ ಬೇರೆ ಟೀಮ್ಸ್ ಎಲ್ಲ ನೋಡಿದ್ರೆ ದೇ ಹ್ಯಾವ್, ಈಗ ಬೇರೆ ಟೀಮ್ಸ್ ಅವ್ರು ಗೆಲ್ತಿದ್ರೆ ಅಥವಾ ಕಪ್ ಗೆಲ್ತಿದ್ರೆ ಮಾತ್ರ ಅವ್ರ ಟೀಮ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಬಟ್ RCB ನೋಡಿದ್ರೆ ಇವನ್ ದೋ ಇಟ್ಸ್ ಲೂಸಿಂಗ್, ಫ್ಯಾನ್ಸ್ ಎಲ್ಲ ಬಂದು ಹೇಳ್ತಾರೆ ಮುಂದಿನ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು, ಅಂದ್ರೆ ಎವ್ರಿ ಟೈಮ್ ದೇ ವಿಲ್ ಬಿ ಹ್ಯಾವಿಂಗ್ ಇನ್ ಎ ಪಾಸಿಟಿವ್ ವೈಬ್ಸ್. ಸೊ ಅದೇ ಒಂದು ಇಂಟೆಂಟ್ ನ ಇಟ್ಕೊಂಡು ನಾನು ಲಿರಿಕ್ಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಾಂಗ್ ಅಲ್ಲಿ ನೋಡಿದ್ರೆ ಎಲ್ಲೂ ನಾವು ಹೇಳಿಲ್ಲ ಏನಂತ ನಾವು ಗೆಲ್ತೀವಿ ಇದು ಮಾಡ್ತೀವಿ ಅಂತ. ಎವ್ರಿ ಟೈಮ್ ನಾವೇನ್ ಮಾಡ್ತೀವಿ, ಟೀಮ್ಗೆ ಸಪೋರ್ಟ್ ಮಾಡ್ತೀವಿ. ಗೆಲ್ಲೋದೇ ಆಬ್ವಿಯಸ್ಲಿ ಗೆಲ್ಬೇಕು ಅಂತ ಬಯಸ್ತೀವಿ. ಬಟ್ ಸೋತ್ರು ಪರವಾಗಿಲ್ಲ, ನಾವ್ ಯಾವತ್ತು RCB ಟೀಮ್ ಜೊತೆಗೆ ಇರ್ತೀವಿ ಅಂತಾನೆ ನಾವು ಹೇಳಿದ್ವಿ. ಈಗ 18ನೇ ಆವೃತ್ತಿಯಲ್ಲಿ ನಮ್ಮ ಟೀಮ್ ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ.
ವಿ ಹ್ಯಾವ್ ಅ ಗುಡ್ ಪ್ಲೇಯರ್ಸ್ ಆಲ್ಸೋ. ಸೊ ಒಂದ್ ವೇಳೆ ನಾವು ಮ್ಯಾಚ್ ಗೆದ್ರೆ ನಿಮ್ಮಿಂದ ನಾವು ಇನ್ನೂ ಜಾಸ್ತಿ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಬೇಸ್ಡ್ ಆನ್ RCB? ಖಂಡಿತ ಆಸ್ ಎ RCB ಫ್ಯಾನ್ ಖಂಡಿತ ಇನ್ನೂ ಹೆಚ್ಚೆಚ್ಚು ಸಾಂಗ್ಸ್ ಮಾಡೋ ಒಂದು ವಿಚಾರಗಳಿದೆ. ನೋಡು ನೋಡು ಬಾನೆತ್ತರ ನೆತ್ತರ ಬೆಳಗು ಸೂರ್ಯನ ತಡೆದಂತೆ, ಭೂಮಿ ಬಾನು ಮನ ಮಂದಿರ ಹಂದಿರ ಜಗವೇ ಸೇರಿದಂತೆ, ಎಂದೆಂದು ಒಂದೇ ಗುರಿಯೊಂದೇ ಗೆಲ್ಲೋದೇ ಸರಿ, ಎಂದೆಂದು ನಾವು ಜೊತೆ ನಿಲ್ಲೋರೇ ಮರಿ. ಮೆಚ್ಚಿದ ಹಾಡೊಂದೇ ಮುಂದಿನ ಜನ್ಮದ ನಾಡೊಂದೇ, ಸೋಲೋ ಗೆಲುವೋ ನಗುವೋ ಅಳುವೋ ಜಗವೇ ಮೆಚ್ಚಿದ ಪಡೆಯೊಂದೇ. ಮನದ ಮರೆಯ ನಗುವೊಂದೇ, ಮಾಸದ ಮಗುವಿನ ಮೊಗವೊಂದೇ, ಹಗಲೋ ಇರುಳೋ ನೋವೋ ನಲಿವೋ ಎಲ್ಲರ ಮುಂದಿನ ಆಟವೊಂದೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಇಹ ಸಂಸಾರೆ ಬಹುದುಷ್ಟಾರೆ ಕೃಪಯಾ ಪಾರೆ ಪಾಹೆ ಮುರಾರಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.